ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾರ್ಮಿಕರ ಐಕ್ಯತೆ ಚಿರವಾಗಲಿ. ಕಾರ್ಮಿಕರ ಐಕ್ಯತೆ ಕಾರ್ಮಿಕರ ಕಾನೂನು ಕಾನೂನಂತೆ ಕಾನೂನು ಜಿಲ್ಲೆಯ ಹೋರಾಟ ಕಾರ್ಮಿಕರ ಹೋರಾಟಕ್ಕೆ ಕಾರ್ಮಿಕರ ಹೋರಾಟಕ್ಕೆ. ಗ್ರಾಮಿಕ್ಸ್ ಪೇಪರ್ ಮಿಲ್ ಕಂಪನಿ ಮಾಲೀಕರಿಂದ ಕಂಪನಿಗೆ ಬೀಗ ಮುದ್ರೆ, ಬೀದಿಗೆ ಬಿದ್ದ ಕಾರ್ಮಿಕರು. ನಂಜನಗೂಡು ತಾಲೂಕಿನ ಚಿಕ್ಕಯ್ಯನ ಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ತಾಂಡವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಗ್ರಾಮಿಕ್ಸ್ ಪೇಪರ್ ಮಿಲ್ ಕಂಪನಿ ಮಾಲೀಕರು ಏಕಾಏಕಿ ಕಂಪನಿಗೆ ಬೀಗ ಮುದ್ರೆ ಬಿದ್ದಿರುವುದರಿಂದ ಕಂಪನಿಯ ಕಾರ್ಮಿಕರು ಬೀದಿಗೆ ಬಿದ್ದಿರುವ ಘಟನೆ ವರದಿಯಾಗಿದೆ. ಕಂಪನಿಯು ಕಳೆದ 21 ವರ್ಷಗಳಿಂದಲೂ ಉತ್ತಮ ಲಾಭದಲ್ಲಿ ನಡೆದುಕೊಂಡು ಬಂದಿದೆ. ಕಂಪನಿಯ ಖಾಯಂ ನೌಕರರು ಹಾಗೂ ಗುತ್ತಿಗೆ ನೌಕರರು ಸೇರಿದಂತೆ ಒಟ್ಟು 300ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು, ಕಂಪನಿ ಮಾಲೀಕರು ಕಳೆದ 1 ವರ್ಷದಿಂದ ನಮ್ಮ ಕಂಪನಿ ನಷ್ಟದಲ್ಲಿ ನಡೆಯುತ್ತಿದೆ ಎಂದು ಹೇಳುತ್ತಲೇ ಬಂದಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆಯಲ್ಲಿ ಸಭೆ ಕೂಡ ನಡೆದಿದ್ದು, ಕಂಪನಿಯ ಮಾಲೀಕರು ಬೇಕು ಅಂತಾನೆ ಏಕಾಏಕಿ ಕಂಪನಿಗೆ ಬೀಗ ಜಡಿದಿರುವುದರಿಂದ ಕಂಪನಿಯ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕಂಪನಿಯನ್ನು ಬೇರೆಯವರಿಗೆ ಮಾರಾಟ ಮಾಡಲು ಹಾಗೂ ಬೇರೆ ಕಾರ್ಮಿಕರು ಕಂಪನಿಯ ಒಳಗೆ ಕೆಲಸ ಮಾಡಲು ಬಿಡುವುದಿಲ್ಲ. ಕಂಪನಿಯ ಕಾರ್ಮಿಕರಿಗೆ ಬರಬೇಕಾದ ಸೂಕ್ತ ಪರಿಹಾರವನ್ನು ಕೊಟ್ಟು ಕಂಪನಿಯ ಮಾಲೀಕರು ತಮ್ಮ ಕಂಪನಿಯನ್ನು ಬೇರೆಯವರಿಗೆ ಮಾರಾಟ ಮಾಡಲಿ, ನಮ್ಮದೇನು ಅಭ್ಯಂತರವಿಲ್ಲ. ಕಂಪನಿಯ ಕಾರ್ಮಿಕರಿಗೆ ಸೂಕ್ತ ಪರಿಹಾರ ಕೊಡುವ ತನಕವೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಕಾರ್ಮಿಕ ಮುಖಂಡ ಚಂದ್ರಶೇಖರ್ ಮೇಟಿ ಅವರು ತಿಳಿಸಿದರು. ಕಾರ್ಮಿಕರು ಕಂಪನಿಯ ಮುಂದೆ ಧರಣಿ ಹೋರಾಟವನ್ನು ಇಂದಿನಿಂದಲೇ ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ವರುಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯನವರು ಇತ್ತ ಗಮನ ಹರಿಸಿ ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ಕಾರ್ಮಿಕರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ಹಾಗೂ ಕಾರ್ಮಿಕ ಮುಖಂಡರುಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್, ಮೈಸೂರು. ನಡೀತಾ ಇದೆ. ಅದರಲ್ಲಿ 20 ವರ್ಷನೂ ಸಹ ಅತ್ಯುತ್ತಮ ಲಾಭ ಗಳಿಸ್ತಾನೆ ಬಂದಿದೆ ಕಂಪನಿ. ಕಾರ್ಮಿಕರಲ್ಲಿ 20 ವರ್ಷದಿಂದನೂ ತುಂಬ ಸಹಕಾರ ನೀಡಿದ್ದಾರೆ. ಕಂಪ್ನಿ ಪ್ರತಿ ವರ್ಷವೂ ಸಹ ಒಳ್ಳೆ ಲಾಭ ಗಳಿಸಿದೆ. ಕಂಪ್ನಿ ಕಾರ್ಮಿಕರಿಗೆ ಕೊಡ್ತಾ ಇರೋ ಸಂಬಳ ನೋಡಿದರೆ ತುಂಬ ಏನು ಜಾಸ್ತಿ ಇಲ್ಲ. ಮಿನಿಮಮ್ ವೇಜ್ಗಿಂತ ಒಂದು 6-7 ಸಾವಿರ ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ ಅಷ್ಟೇ 21ನೇ ವರ್ಷಕ್ಕೆ ಸರ್ವಿಸಿಗೆ. ಈಗ ಏಕಾಏಕಿ ಕಂಪ್ನಿ 1 ವರ್ಷದಿಂದ ನನಗೆ ಬಿಸ್ನೆಸ್ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಶಿವಕಾಶಿಗೆ ನನ್ನ ಪ್ರಾಡಕ್ಟ್ ಹೋಗೋದಕ್ಕೆ ಸತ್ಯಮಂಗಲ ರಸ್ತೆ ಬಿಡ್ತಾ ಇಲ್ಲ, ಬೆಂಗಳೂರು ಮೇಲೆ ಹೋಗಬೇಕು ಅನ್ನೋ ಕುಂಟು ನೆಪ ಹೇಳ್ಬಿಟ್ಟು ಏಕಾಏಕಿ ಮುಚ್ತಾ ಇದ್ದಾರೆ. ಒಂದು ಕಂಪ್ನಿ ನಡೆಸ್ತೀವಿ ಅಂತ ತಗೊಂಡಿರೋರು ಅದನ್ನು ಬೇರೆ ಪರ್ಯಾಯ ಹುಡುಕೋದಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ತಗೊಂಡು ಕಾರ್ಮಿಕರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕೇ ವಿನಃ ಏಕಾಏಕಿ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ದುರುದ್ದೇಶದಿಂದ ಕೂಡಿದೆ. ಅವರ ಉದ್ದೇಶ ಈಗ ಇಷ್ಟೇ, ಕಾಯಂ ನೌಕರರನ್ನೆಲ್ಲ ಮನೆಗೆ ಕಳಿಸ್ಬಿಡ್ಬೇಕು, ಮತ್ತು ಇವ್ರ ಜಾಗಕ್ಕೆ ಹೊರಗುತ್ತಿಗೆ ಮೇಲೆ ಬೇರೆಯವ್ರನ್ನ ಹೊಸಬ್ರನ್ನ ತಗೊಂಡು ಮತ್ತೆ ಕಂಪ್ನಿ ಶುರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕೆಲಸ ಅವ್ರು ಮಾಡಿದ್ದಾರೆ. ಸಕ್ಸಸ್ ಆಗೋದಕ್ಕೆ ನಾವು ಯಾರೂ ಬಿಡೋದಿಲ್ಲ, ಅದು ಆಗೋದಕ್ಕೆ ಕೊಡೋದಿಲ್ಲ. ಕಂಪ್ನಿಗೆ ಯಾವ ಸಾಲನೂ ಇಲ್ಲ, ಆಸ್ತಿ ಇದೆ ಬೇಕಾದಷ್ಟು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಇಟ್ಕೊಂಡಿದ್ದಾರೆ. ಆಮೇಲೆ ಪ್ರತಿ ವರ್ಷ ತುಂಬ ಲಾಭ ಮಾಡಿಬಿಟ್ಟು ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಏನೂ ಚಟುವಟಿಕೆ ನಡೆಯೋದಕ್ಕೆ ನಾವು ಮುಂದೆ ಬಿಡೋಕ್ಕಾಗೋದಿಲ್ಲ. ನಮ್ಮ ಪ್ರಾಬ್ಲಮ್ ಬಗೆಹರಿದೇನೆ ಅವ್ರು ಹೆಂಗೋ ಸೈಟೋ ಗೀಟೋ ಮಾಡಿಕೊಂಡು ಬದುಕೊಳ್ತಾರೆ. ಒಂದು ಒಳ್ಳೆ ಮಾದರಿ ಸೆಟ್ಲ್ಮೆಂಟ್ ಆಗಲಿ, ಪರವಾಗಿಲ್ಲ. ಸೊ ಇದನ್ನು ನಾವು ಎಲ್ಲರೂ ಸೇರಿ ಕೇಳ್ತಾ ಇದ್ದೀವಿ. ಇಲ್ಲ ಅಂದರೆ ಅವ್ರಿಗೆ ಕಂಪ್ನಿ ನಡೆಸೋದಕ್ಕೆ ಅಥವಾ ಇದು ಬೇರೆಯವ್ರಿಗೆ ಮಾರಾಟ ಮಾಡೋದಕ್ಕಾಗಲಿ, ಇಲ್ಲಿ ಏನೇ ಚಟುವಟಿಕೆ ನಡೆಯೋದಕ್ಕೂ ದೀರ್ಘಕಾಲ ಹೋರಾಟಕ್ಕೆ ಕಾರ್ಮಿಕರು ಸಜ್ಜಾಗ್ತಾ ಇದ್ದಾರೆ. ಅದು ಯಾವುದಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳ್ತೀವಿ. ಇಡೀ ಅಮೌಂಟ್ನ ನಮ್ಮ ದುಡ್ಡನ್ನ ಅವ್ರ ಸರ್ವಿಸ್ ಮೇಲೆ ಅವ್ರಿಗೆ ಹಾಕ್ಬಿಟ್ಟು ಬೆಳಿಗ್ಗೆ ನಾವು ಬರೋವರೆಗೆ 8 ಗಂಟೆಗೆ ಅವನು ಬೀಗ ಹಾಕೊಂಡು ನಾಪತ್ತೆ ಆಗ್ಬಿಟ್ಟೆ ನೋಡಿ ಮಾಲೀಕ ಸ್ವಾಮಿ. ಈಗ ನಮ್ಗೆ ಕಾನೂನಿನಲ್ಲಿ ಏನಿದೆ ಅದನ್ನು ನಮ್ಗೆ ಕೊಡಿಸ್ಬೇಕು. ನಮ್ಗೆ ಮೊದಲು ಬೇಕಾಗಿರೋದು ಕೆಲಸ. ನಾವು 20 ವರ್ಷದಿಂದ ಕೆಲಸ ಮಾಡಿದಾಗ ನನಗೆ 52 ವರ್ಷ ವಯಸ್ಸು, 2 ಸರಿ ಹಾರ್ಟ್ ಆಪ್ರೇಷನ್ ಆಗೋದು ಇವನು ಧೂಳು ಕುಡ್ದು ನನಗೆ. ಈಗ ನನಗೆ ಕೆಲಸ ಬೇಕು. 52 ವರ್ಷ ಆದಮೇಲೆ ನಾವು ಎಲ್ಲೂ ಕೆಲಸ ಮಾಡೋಕ್ಕಲ್ಲ ಸ್ವಾಮಿ. ನಮ್ಗೆ ಕಾನೂನಿನಲ್ಲಿ ಸಿದ್ದರಾಮಯ್ಯವ್ರ ಕ್ಷೇತ್ರ ಇದು, ಸಿದ್ದರಾಮಯ್ಯವ್ರ ಗಮನಕ್ಕೆ ಬರಬೇಕು. ಇದು ಯಾವುದೇ ಇಲಾಖೆಯವರಾಗ್ಬಿಡು ಸಿದ್ದರಾಮಯ್ಯವ್ರ ಗಮನಕ್ಕೆ ತಂದು ನಮ್ಗೆ ಕಾನೂನಿನ ಸವಲತ್ತನ್ನ ಕೊಡಿಸ್ಬೇಕು. ನಮ್ಮ ಮಕ್ಕಳು ಮರಿ ಗುಂಪು ಕಟ್ಟಿಕೊಂಡು ಬಂದ ಗ್ಯಾಂಗ್ ಯಾರದ್ದು? ದರ್ಗಾ ಮುಜಾವರ್ ಸಹಾಯಕನ ದೂರು. ಹೌದು ವೀಕ್ಷಕರೇ, ಚಿಂತಾಮಣಿ ತಾಲೂಕಿನ ಮುರಗಮಲ ಹೋಬಳಿಯ ನಿಮ್ಮಕಾಯಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಹಾಫಿಷಾ ಬಾಬಾ ದರ್ಗಾದ ಮುಜಾವರ್ ಸಹಾಯಕನಾಗಿ ಕೆಲಸ ನಿರ್ವಹಿಸುತ್ತಿರುವ ವ್ಯಕ್ತಿಯ ಮೇಲೆ ಗುಂಪು ಕಟ್ಟಿಕೊಂಡು ಕೊಲೆ ಯತ್ನ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ.
2025 ಜನವರಿ 5ರಂದು ಆಂಧ್ರ ಪ್ರದೇಶದ ಚಿತ್ತೂರು ಮೂಲದ ಅಬೂಬಕರ್ ಮತ್ತು ಆಸಿಫ್ ದರ್ಗಾಕ್ಕೆ ಬಂದು ಪೂಜೆ ಸಾಮಗ್ರಿಗಳನ್ನು ಖರೀದಿಸುವ ವಿಚಾರಕ್ಕೆ ತಗಾದೆ ಮಾಡಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಪ್ರಾಣ ಬೆದರಿಕೆ ಹಾಕಿ ಹಲ್ಲೆ ನಡೆಸಿದ್ದಾರೆ. ನಾವು ಮತ್ತೆ ನಮ್ಮ ಗ್ಯಾಂಗ್ನೊಂದಿಗೆ ಬಂದು ನೋಡಿಕೊಳ್ಳುತ್ತೇವೆ ಎಂದು ಧಮಕಿ ಹಾಕಿ ದರ್ಗಾದಿಂದ ಹೊರಟಿದ್ದಾರೆ. ಈ ಘಟನೆಯ ಬಳಿಕ ದೂರುದಾರರು ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ದರ್ಗಾ ಸಮಿತಿಯ ಅಧ್ಯಕ್ಷರ ಮಾತುಗಳನ್ನು ಕೇಳಿ ಗ್ರಾಮಕ್ಕೆ ವಾಪಸ್ಸಾಗಿದ್ದರು. ಜನವರಿ 9, 2025ರಂದು ಅಬೂಬಕರ್, ಆಸಿಫ್ ಸೇರಿದಂತೆ ಸುಮಾರು 20ರಿಂದ 25 ಜನರು ಕಾರು ಹಾಗೂ ಇತರ 2 ಕಾರುಗಳಲ್ಲಿ ಗುಂಪು ಕಟ್ಟಿಕೊಂಡು ಬಂದು ದರ್ಗಾದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಮತ್ತು ದೂರುದಾರರ ಮೇಲೆ ಹಲ್ಲೆ ನಡೆಸಲು ಯತ್ನಿಸಿದ್ದಾರೆ. ಸ್ಥಳೀಯ ಪೊಲೀಸರು ಬರುವ ಮಾಹಿತಿ ತಿಳಿಯುತ್ತಿದ್ದಂತೆಯೇ ನೀವುಗಳನ್ನು ಮತ್ತೆ ಬಂದು ನೋಡಿಕೊಳ್ಳುತ್ತೇವೆ ಎಂದು ಹೇಳಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಕುಮ್ಮಕ್ಕು ನೀಡುತ್ತಿರುವವರ ವಿರುದ್ಧ ತಕ್ಷಣ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು. ದೂರುದಾರರು ಚಿಂತಾಮಣಿ ಡಿವೈಎಸ್ಪಿ ಪೊಲೀಸರಿಗೆ ಈ ಸಂಬಂಧ ದೂರು ನೀಡಿದ್ದು ತಮ್ಮ ಜೀವಕ್ಕೆ ಧಕ್ಕೆಯಾಗದಂತೆ ಸೂಕ್ತ ರಕ್ಷಣೆಯನ್ನು ಒದಗಿಸಲು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ. ದೆಹಲಿಯಲ್ಲಿಯೂ ಸಚಿವ ಎಂಸಿ ಸುಧಾಕರ್ ಅವರ ಹವಾ ಜೋರು. ದೆಹಲಿಯ ಕಸ್ತೂರಿಬಾ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಐಸಿಸಿ ಕಾರ್ಯದರ್ಶಿಗಳು ಅಭಿಷೇಕ್ ದತ್ ರವರ ಪರವಾಗಿ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕೋಟ್ಲಾ ಗ್ರಾಮದ ವ್ಯಾಪ್ತಿಯಲ್ಲಿ ಪ್ರಚಾರ ಹಾಗೂ ಚುನಾವಣಾ ರಣತಂತ್ರಗಳ ಕುರಿತು ಚರ್ಚಿಸಿದ್ದಾರೆ.